ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಅಸ್ತು ಎಂದಿದೆ. ಆದರೆ ಖಾಸಗಿ ಸಾರಿಗೆ ಸಂಘಟನೆಗಳು ಕಿಡಿಕಾರಿವೆ. ಇನ್ನು ಸರ್ಕಾರ ಮಾತ್ರ ಆಯುಕ್ತರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಿದೆ. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಬೈಕ್ ಟ್ಯಾಕ್ಸಿ ಚಾಲಕರ ಸಂಭ್ರಮ. ಬೈಕ್ ಟ್ಯಾಕ್ಸಿ, ಆಟೋ, ಕ್ಯಾಬ್, ಟ್ಯಾಕ್ಸಿಗಳ ಮಧ್ಯೆ ಬಂದಿದ್ದೇ ಬೈಕ್ ಟ್ಯಾಕ್ಸಿ. ಟೂ ವೀಲರ್ನಲ್ಲೇ ಪ್ರಯಾಣಿಕರನ್ನ ಡ್ರಾಪ್ ಮಾಡ್ತಾ ಇರೋದಕ್ಕೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಲೈಸೆನ್ಸ್ ಪಡೆದಿಲ್ಲ ಅಂತ ಸಾರಿಗೆ ಇಲಾಖೆಯು ಲಗಾಮ್ ಹಾಕಿತ್ತು. ಆದ್ರೀಗ ರಾಜ್ಯ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗೆ ಅಸ್ತು ಅಂದಿದೆ. ಬೈಕ್ ಟ್ಯಾಕ್ಸಿ ಸಂಸ್ಥೆಗಳ ಮೇಲ್ಮನವಿಯನ್ನ ಹೈಕೋರ್ಟ್ ಪುರಸ್ಕರಿಸಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ನೀಡಿರುವ ಹೈಕೋರ್ಟ್ ಸರ್ಕಾರ ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ನಿರಾಕರಿಸುವಂತಿಲ್ಲ ಅಂದಿದೆ. ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಬೇಕು. ಅನುಮತಿ ನೀಡುವಾಗ ಸರ್ಕಾರ ಸೂಕ್ತ ಷರತ್ತು ವಿಧಿಸಬಹುದು. ಹೀಗೆ ಅರ್ಜಿ ಪರಿಗಣಿಸಿ ಪರವಾನಗಿ ನೀಡಬೇಕು ಅಂತ ಸಿಜೆ ವಿಭು ಭಕ್ರು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ಆದೇಶಿಸಿದೆ. ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಸಂತಸ ವ್ಯಕ್ತಪಡಿಸಿದೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಸ್ವಲ್ಪ ಇದು ಕಷ್ಟ ಇತ್ತು. ಈಗ ರಾಜ್ಯ ಸರ್ಕಾರ ನಮ್ಮ ಹೈಕೋರ್ಟೇ ಬಂದ್ಬಿಟ್ಟು ಒಂದು ಪರಿಹಾರವನ್ನು ಕೊಟ್ಟಿದೆ. ನೋಡ್ಬಿಟ್ಟು ಬಹಳ ಖುಷಿ ಆಯಿತು ಇವತ್ತಿಗೆ ಬೈಕ್ ಟ್ಯಾಕ್ಸಿ. ಅಂದರೆ ಹೈಕೋರ್ಟ್ನ ಈ ಒಂದು ತೀರ್ಪಿನಲ್ಲಿ ತಮಗೆ ಏನೇನು ಸಾಧಕವಾಗಿದೆ ಅಂತ ಅನ್ಸುತ್ತೆ? ಸಾಧಕವಾಗಿದೆ ಅಂದರೆ ಸ್ಟೇಟ್ಗೆ ಅವ್ರು ಹೇಳಿದಾರಲ್ವ, ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡಬೇಕಂತ ಹೇಳಿದ್ದಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾವು ಏನಂತಾರೆ ವೆಲ್ಕಮ್ ಮಾಡ್ತೀವಿ ನಾವು. ಈ ಮೊದಲು ಬೈಕ್ ಟ್ಯಾಕ್ಸಿ ಸೇವೆಯನ್ನ ಏಕಸದಸ್ಯ ಪೀಠ ನಿಷೇಧಿಸಿತ್ತು. ಆದ್ರೀಗ ವಿಭಾಗೀಯ ಪೀಠ ತೆರವುಗೊಳಿಸಿದೆ. ಆದೇಶದ ಬಗ್ಗೆ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ನಾನೇನು ನೋಡಿಲ್ವಲ್ಲ, ನಮ್ಮ ಕಮಿಷನರು ನಮ್ಮ ಸೆಕ್ರೆಟರಿ ನೋಡಿ ಅದನ್ನು ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸಿರುವ ಬೈಕ್ ಟ್ಯಾಕ್ಸಿ ಕಂಪನಿಗಳು ರಾತ್ರಿ 9ರ ಮೇಲೂ ನಮಗೆ 1.5 ರೇಟ್ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ಮನವಿ ಮಾಡಿದೆ. ರಾಜ್ಯದ ಜನರ ಹಿತರಕ್ಷೆ ಮತ್ತು ಏನು ಶ್ರಮಿಕ ವರ್ಗ ಏನಿದೆ, ಇವತ್ತು ಆಟೋದವರು ಸುಮಾರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಸುಮಾರು 4.5 ಲಕ್ಷ ಚಾಲಕರಿದ್ದಾರೆ. ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥವ್ರು ಇವರು ಪರ್ಮಿಟ್ಗಳು ತೆಗೆದುಕೊಂಡು ಇನ್ಶೂರೆನ್ಸ್ ಕಟ್ಟಿಕೊಂಡು ಮತ್ತು DL ಅನ್ನು ಪಡೆದುಕೊಂಡು ಇವರು ಸೇವೆ ಕೊಡ್ತಾ ಇರ್ತಕ್ಕಂಥವ್ರಿಗೆ ಎಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇರೋ ಕಾರಣದಿಂದ ಸರ್ಕಾರ ಇದನ್ನ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಬೇಕು. ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡುತ್ತಾ ಇದ್ದಂತೆ ಜನ ಕೂಡ ಖುಷಿಯಾಗಿದ್ದಾರೆ. ಆದರೆ ಮತ್ತೆ ಕಾನೂನು ಹೋರಾಟ ನಡೆಯುತ್ತಾ ನೋಡಬೇಕಾಗಿದೆ. ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.